ಆಗ ನಗರಸಭೆಯ ಪೌರಾಯುಕ್ತರಾದ ಗಂಗಾಧರವರೇ ಹಾಗೂ ಅಧಿಕಾರಿ ವರ್ಗದವರೇ, ಪ್ರತಿ ವರ್ಷವೂ ನಾವು ನಗರಸಭೆಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಮಾಡುವ ಪ್ರಯುಕ್ತ ಈ ಕ್ರೀಡಾಕೂಟವನ್ನು ಏರ್ಪಡಿಸಿರ್ತೀವಿ. ಎಲ್ಲರೂ ಭಾಗವಹಿಸಿ, ಯಾರು ಭಾಗವಹಿಸಿರ ಇರಬೇಡ್ರಿ, ನಿಮಗೆಲ್ಲ ಹೆಚ್ಚಿನ ಆದ್ಯತೆ ನಾವು ಕೊಡಬೇಕು. ಯಾಕಂದರೆ ನೀವಿದ್ದರೆ ನಾವು, ನೀವಿಲ್ಲ ಅಂದರೆ ನಾವಿಲ್ಲ. ನಗರಸಭೆ ಸ್ವಚ್ಛತೆ ಮಾಡೋರು ನಮ್ಮ ಪೌರ ಕಾರ್ಮಿಕರು. ಹಂಗಾಗಿ ಯಾರು ಇವತ್ತು ಹಮ್ಮಿಕೊಂಡಿದ್ದೇವೆ. ಅದರಿಂದ ಇವತ್ತು ನಮ್ಮ ಪೌರ ಕಾರ್ಮಿಕರು ಏನು ಕ್ರೀಡೆ ನೀವು ಆಡ್ತೀರಾ, ಅದು ನಿಮ್ಮ ಮನಸ್ಸು ತಟ್ಟಾಗಿ ಗೆಲ್ತಿರೋ ಸೋಲ್ತಿರೋ ಒಂದು ಆಟ ಅಂತ ಹೇಳ್ಕೊಂಡು ನೀವು ಆಡಬೇಕು. ಯಾರೇ ಗೆದ್ರು ಯಾರೇ ಸೋತರು ಎಲ್ಲರೂ ನಮ್ಮವರೇ. ಅದರಿಂದ ದಯವಿಟ್ಟು ಯಾರು ಸೋತ್ರೂ ಬೇಜಾರಾಗಬೇಡ್ರಿ, ಯಾರು ಗೆದ್ರೂ ಇದಾಗಬೇಡಿ ಅಂತ ಹೇಳಿ ನನ್ನನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿ ಹಾಗೂ ನಮ್ಮ ನಗರಸಭೆ ಎಲ್ಲ ನನ್ನ ಸಹಪಾಠಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಉಪಾಧ್ಯಕ್ಷರಾದ ಸುಜಾತ ಮುನಿಯಪ್ಪನವರೇ ಮತ್ತು ಕಮಿಷನರ್ ಆದ ಗಂಗಾಧರ್ ಸರ್ ಅವರೇ ಮತ್ತು ಎಲ್ಲ ಪೌರ ಕಾರ್ಮಿಕರೇ ಮತ್ತು ಪೌರ ಕಾರ್ಮಿಕ ಸಿಬ್ಬಂದಿಗಳೇ ಮತ್ತು ಅಧಿಕಾರಿಗಳೇ ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಪೌರ ಕಾರ್ಮಿಕರಿಂದ ಆಯೋಜನೆ ಮಾಡಿದ್ದೇವೆ. ಪೌರ ಕಾರ್ಮಿಕರು ಬರೀ ಕೆಲಸಕ್ಕೆ ಸೀಮಿತ ಆಗಬಾರ್ದು, ಪೌರ ಕಾರ್ಮಿಕರಿಗೂ ನಾವು ಬೆಲೆ ಕೊಡಬೇಕು, ಗೌರವ ಕೊಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಸಮಿತಿಯಿಂದ ಎಲ್ಲರೂ ಡಿಸ್ಕಸ್ ಮಾಡಿಬಿಟ್ಟು ಪ್ರತಿ ವರ್ಷದಂತೆ ಈ ವರ್ಷನೂ ಕ್ರೀಡಾಕೂಟವನ್ನು ಆಯೋಜಿಸಿದ್ದೀವಿ. ಎಲ್ಲರೂ ಹೇಳಿದ್ರು, ಅದೇ ರೀತಿ ನಾನು ಹೇಳೋದು, ಗೆಲುವು ಸೋಲು ಸರ್ವೇ ಸಾಮಾನ್ಯ. ಯಾರು ಬೇಜಾರು ಮಾಡ್ಕೋಬೇಡಿ, ಯಾರು ಜಗಳ ಮಾಡಬೇಡಿ. ಗೆದ್ದರೂ ನಮ್ಮವರೇ, ಸೋತರೂ ನಮ್ಮವರೇ ಅಂತ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಂಬರ್ 1 ನಗರಸಭೆ ನಮ್ಮದು. ಈ ನಗರಸಭೆ ಅಧ್ಯಕ್ಷರು ಎಲ್ಲ ಹೆಣ್ಮಕ್ಳಿಗೆ ಅವರು ಸೀರೆಯನ್ನು ಅವರು ಸ್ವಂತ ಇದರಿಂದ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ರು. ತುಂಬ ಹಾರ್ಟಿಗೆ ಟಚ್ ಆದಂಥ ಸಬ್ಜೆಕ್ಟ್ ಇದು. ಹಾರ್ಟಿಗೆ ಟಚ್ ಆದಂತಹ ವಿಷಯ. ಎಲ್ಲ ಹೆಣ್ಮಕ್ಳಿಗೂ ಒಂದೇ ರೀತಿ ಸ್ಯಾರಿಯನ್ನು ಅವರು ಸ್ವಂತ ಖರ್ಚಿನಲ್ಲಿ ಕೊಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನೀವು ನಾನು ಅದನ್ನು ಹೇಳಲೇಬೇಕು. ಎಲ್ಲರೂ ಸಹ ನಿಮ್ಮ ಹೆಸರುಗಳ ಮುಂದೆ ಸೀರೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಹೆಸರು ಬರೆಸ್ಬಿಟ್ಟು ಅಥವಾ ಟಿಕ್ ಮಾಡ್ಕೊತಾರೆ, ನೀವು ತಗೊಂಡು ಹೋಗ್ಬೋದು. ಅದೇ ರೀತಿ ನಾವು ಟಿ ಶರ್ಟಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಗಂಡು ಮಕ್ಕಳಿಗೆ ಮತ್ತು ಸ್ಪೋರ್ಟ್ಸ್ ಆಡ್ತಕ್ಕಂಥವ್ರಿಗೆ XL, XXL, XXL ಎಲ್ಲರೂ ಚೆನ್ನಾಗಿದ್ರೆ ಸಾಕು, ನನ್ನ ಸಂತೋಷ. ಮತ್ತೆ ನಮ್ಮ ಉಪಾಧ್ಯಕ್ಷರಾದಂತಹ ಆನಂದ್ ಸರ್ ಅವರು, ಅವರಿಗೆ ಇದೆಲ್ಲನೂ ಸೇರಿಸಬೇಕು. ಈ ಕಾರ್ಯಕ್ರಮದ ಪ್ರಮುಖ ಕಣ್ಣಿ ಕಾಣ್ತಾ ಇರತಕ್ಕಂತಹ ವ್ಯಕ್ತಿಗಳಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ಅದಾದ ನಂತರ ನಮ್ಮ ಕುಮಾರಿ ಸರ್ ತುಂಬ ಈ ಒಂದು ನಗರಸಭೆ ವ್ಯಾಪ್ತಿನಲ್ಲಿ ತುಂಬ ಸೀನಿಯರ್ ಮೋಸ್ಟ್. ಕಂದಾಯ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳೆಲ್ಲ ಇವ್ರಿಗೆ ಗೊತ್ತು. ಆರೋಗ್ಯ ಅಧಿಕಾರಿಗಳು ಮತ್ತು ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಅವರು ಮಾಡಬೇಕಾಗಿರೋ ಕೆಲಸ ಏನು ಅವ್ರು ತಿಳ್ಕೊಂಡಿರೋಕ್ಕಿಂತ ಹೆಚ್ಚಾಗಿ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇವರು. ಯಾಕಂದರೆ ತುಂಬ ಸೀನಿಯರ್ ಮೋಸ್ಟ್, ನಮಗೊಂಥರ ಕಾನೂನು ಸಲಹೆಗಾರರು. ಮಾಡಬೇಡಿ ಅಂತಕ್ಕಂತಹ ಒಂದು ಮಾರ್ಗದರ್ಶನ ನೀಡೋರು. ಅವರು ಸಹ ವೇದಿಕೆ ಮೇಲೆ ಕೂತಿದ್ದಾರೆ, ನಾನು ಅವನು ಸಹ ಸ್ಮರಿಸ್ತೇನೆ. ನಮ್ಮ ಪೂರ್ಣಿಮಾ ಸುಖರಾಜು ಮೇಡಮ್ ಅವರು ತುಂಬ ಡೈನಮಿಕ್, ಒಗ್ಗಟ್ಟಬೇಕು. ಈ ಒಂದು ಕ್ರೀಡಾಕೂಟದ ಸಂದರ್ಭದಲ್ಲಿ ಒಳ್ಳೊಳ್ಳೆ ಕ್ರೀಡೆಗಳನ್ನು ಆಟ ಆಡಿ. ಯಾಕೆ ಹೇಳ್ತೀನಿ ಅಂತಂದರೆ, ಒಬ್ಬ ಮೀನುಗಾರರ ಮಗ AS ಆಗಿದ್ದಾರೆ, ಮೀನು ಹಿಡಿತಕ್ಕಂತಹ ಮಗ KS ಪಾಸ್ ಆಗಿದ್ದಾರೆ. ಅದೇ ರೀತಿ ನಿಮ್ಮ ಪೌರ ಕಾರ್ಮಿಕರ ನಿಮ್ಮ ಹೊಟ್ಟೆನ ಎಲ್ಲ ಮಹಿಳಾ ಪೌರ ಕಾರ್ಮಿಕರಿಗೆ ಸ್ಯಾರಿ ವಿತರಣೆ ಮಾನ್ಯ ಅಧ್ಯಕ್ಷರ ಕೊಡುಗೆ. ಪೌರ ಕಾರ್ಮಿಕರ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇದೆ, ಆ ಕಾಳಜಿಯ ಪ್ರಯುಕ್ತ ಇಂದು ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಅವರು ಸ್ಯಾರಿಯನ್ನು ಕೊಡ್ತಕ್ಕಂಥದ್ದು. ವೇದಿಕೆ ಮೇಲೆ ಸಾಂಕೇತಿಕವಾಗಿ 4-5 ಜನಕ್ಕೆ ಕೊಡ್ತೀವಿ. ಅದಾದ ನಂತರ ಎಲ್ಲರೂ ಸಹ ಸ್ವೀಕಾರ ಮಾಡಬೇಕು ಅಂತೇಳಿ ಮೊದಲನೇ ದಿನದ ಕಾರ್ಯಕ್ರಮನ ನಾವು ನೆಲಮಂಗಲ ನಗರಸಭೆ ವತಿಯಿಂದ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದೇ ತರ ನಗರಸಭೆಯ ಪ್ರತಿಯೊಂದು ಭಾಗಗಳಲ್ಲಿ ಪ್ರತಿದಿನನೂ ಒಂದ್ ಕಡೆ ಈ ರೀತಿ ಕಾರ್ಯಕ್ರಮ ಮಾಡಬೇಕು. ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಬೇಕು. ಕಸವನ್ನು ಯಾವ ರೀತಿ ವಿಭಾಗ ಮಾಡಿ ಮನೆಯಲ್ಲಿ ಕೊಡಬೇಕು ಅಂತಕ್ಕಂಥದ್ದನ್ನು ಅವ್ರ ಇದು ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಸಮ್ಮುಖದಲ್ಲಿ ನಾವು ಈ ಕಾರ್ಯಕ್ರಮದ ಮೊದಲನೇ ದಿನ ಉದ್ಘಾಟನೆ ಮಾಡ್ತಾ ಇದ್ದೀವಿ.
ಇವಾಗ ಫಸ್ಟ್ ಸರ್ ಪ್ಲೇಸ್ ಖುಷಿ ಆಗ್ಲಿ, ನೀವು ಆಟದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾರು ಜಗಳ ಮಾಡ್ಕೊಂಬಿಡಿ, ಹೇಳ್ದಂಗೆ ಸೋಲು ಗೆಲುವು ಸಹಜ, ಏನ್ ಮಾಡೋದಕ್ಕಾಗಲ್ಲ. ಆದ್ರೆ ನೀವು ಸಂತೋಷವಾಗಿರ್ಲಿ ಅನ್ನೋ ಒಂದೇ ಉದ್ದೇಶ. ಲತಕ್ಕ ಅವ್ರು ಹೇಳ್ದಂಗೆ ನಿಮ್ಮ ಆರೋಗ್ಯನೂ ಮುಖ್ಯ. ಯಾಕೆ ಅಂತಂದ್ರೆ ನೀವು ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದ್ರೆ ನಿಮ್ಗೆ ಅದ್ರ ಬಗ್ಗೆ ಅರಿವು ಗೊತ್ತಾಗುತ್ತೆ, ಏನ್ ಆಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ. ಆ ವಯಸ್ಸಾಗಿರೋರು ಇರ್ತೀರಾ, ಹುಡುಗರು ಇದ್ದೀರಿ, ನೋಡಿ ತಾರತಮ್ಯ ಮಾಡಕ್ ಹೋಗ್ಬಿಡಿ. ಸಂತೋಷವಾಗಿ ನೀವು ಕ್ರೀಡಾಪಟುಗಳು ಚೆನ್ನಾಗಿ ಆಟ ಆಡಿ 23ನೇ ತಾರೀಕು ಅವ್ರಿಗೆ ಗೆದ್ದಂತವ್ರಿಗೆ ಅಲ್ಲಿ ಒಂದು ಏನು ಪ್ರೈಸ್ ಕೊಡುವಂತ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಗೆಲ್ಲ ಒಂದು ಸುತ್ತ ಮತ್ತೆ ಮುಗಿಸ್ತಾ ಇದ್ದೀನಿ. ಅಸೀನರಾಗಿರುವ ನಮ್ಮ ಸ್ನೇಹಿತರಾದ ನಗರಸಭೆ ಉಪಾಧ್ಯಕ್ಷರಾದ ಆನಂದ್ರವರ ಇವತ್ತು ಒಂದು ವರ್ಷದಲ್ಲಿ ಒಂದಿನ ಸ್ಪೋರ್ಟ್ಸ್ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. 23 ಏನು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಈ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ನೀವೆಲ್ಲನೂ ಇದರಲ್ಲಿ ಸಂಪೂರ್ಣವಾಗಿ ಮನಸ್ಸು ಬಿಚ್ಚಿ ಆಟ ಆಡಿ. ಯಾಕೆಂದ್ರೆ ಆಟ ಆಡೋದ್ರಿಂದ ನಿಮಗೂ ಆರೋಗ್ಯ ಬಗ್ಗೆ ಚೆನ್ನಾಗಿ ಬರುತ್ತೆ. ದಯಮಾಡಿ ಎಲ್ಲರೂ ಯಾವುದೇ ಜಗಳ ತಂಟೆ ತಗರೋದಿಲ್ದಂಗೆ ಆಟ ಆಡಿ ಖುಷಿಯಿಂದ 23ನೇ ತಾರೀಕು ಎಲ್ಲರೂ ಖುಷಿಯಿಂದ ಪೌರ ಕಾರ್ಮಿಕ ದಿನಾಚರಣೆಯನ್ನು ಮಾಡೋಣ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ಭಾಗ್ಯ ಅಂತ ಹೇಳ್ತಾ, ಆಮೇಲೆ ಏನು ನಾವು ಈ ಒಂದು ಸೀರೆ ತಂದಿದ್ದೀವಿ ಅದನ್ನ 23ನೇ ತಾರೀಕು ಎಲ್ಲರೂ ಉಟ್ಕೊಂಡು ಬನ್ನಿ. ಒಂಥರ ಚೆನ್ನಾಗಿರ್ಲಿ. ನಮ್ಮ ನಗರಸಭೆಯಲ್ಲಿ ಏನೋ ಒಂದು ಮಾದರಿಯಾಗಿ ಈ ಒಂದು ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡೋಕ್ಕೆ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಸಂಪೂರ್ಣ ಬೆಂಬಲದೊಂದಿಗೆ ನೀವು ಎಲ್ಲ ಸಂಪೂರ್ಣ ಭಾಗವಹಿಸಿ ಅಂತ ಕೇಳ್ತಾ, ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಇನ್ನು ಮುಂದೆ ಬಸಬೇಕು ಅಷ್ಟೇ. ನೆಲಮಂಗಲ ನಗರಸಭೆ ವತಿಯಿಂದ 23ನೇ ತಾರೀಕು ಈ ಒಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ದಿನಾಚರಣೆ ಪೌರ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಇದು ಒಂದು ಪೌರ ಕಾರ್ಮಿಕರ ಕ್ರೀಡಾಕೂಟವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಪೌರ ಕಾರ್ಮಿಕರಿಗೆ ಇದೊಂದು ಉತ್ಸಾಹ. ಏಕೆಂದರೆ ಒಂದು ಕ್ರೀಡಾಕೂಟದಲ್ಲಿ ಆಡಿ ಅದರಲ್ಲಿ ಫಸ್ಟು, ಸೆಕೆಂಡು, ಥರ್ಡು 3 ಬಹುಮಾನಗಳನ್ನ ಇಟ್ಟಿರ್ತೀವಿ. ಅದರಲ್ಲಿ ಆಡಿದಂಥ ಗೆದ್ದಂಥ ಪೌರ ಕಾರ್ಮಿಕರಿಗೆ 23ನೇ ತಾರೀಕು ನಾವೇನು ಪೌರ ಕಾರ್ಮಿಕರ ದಿನಾಚರಣೆ ಮಾಡ್ತಾಯಿದ್ದೀವಿ, ಅಲ್ಲಿ ಆ ಬಹುಮಾನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಪೌರ ಕಾರ್ಮಿಕರು ಪ್ರತಿ ದಿನವೂ ಬೀದಿಗಳಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಅವ್ರಿಗೂ ಒಂದು ದಿನ ಅವರು ಒಂದು ಈ ಥರ ಪೌರ ಕಾರ್ಮಿಕರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಒಂದು ದಿನಾಚರಣೆಯನ್ನು ಏರ್ಪಡಿಸಿದ್ರೆ ಅವ್ರಿಗೂ ಒಂದು ಉತ್ಸಾಹ ಇರ್ತದೆ ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿ ವರ್ಷ ನಮ್ಮ ನಗರಸಭೆ ವತಿಯಿಂದ ಎಲ್ಲ ನಮ್ಮ ನಗರಸಭಾ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಪೌರ ಕಾರ್ಮಿಕರು ಒಂದು ಉತ್ಸಾಹ ಬರಲಿ, ಅವರು ನೆಲಮಂಗಲದಲ್ಲಿ ಒಂದು ಒಳ್ಳೆ ರೀತಿ ಸ್ವಚ್ಛತೆ ಮಾಡಲಿ ಅನ್ನೋ ಒಂದು ಉತ್ಸಾಹದಲ್ಲಿ ನಾವು ಅವ್ರಿಗೆ ಏನು ಒಳ್ಳೆ ಕೆಲಸ ಮಾಡಿದವ್ರಿಗೆ ಬೆಂತಡ್ತಾರೆ. ಹಾಗೆ ನಮ್ಮ ಕೈಲಾಗುವಂಥ ಒಂದು ಸೇವೆ ಪೌರ ಕಾರ್ಮಿಕರು ಒಂದು ಸೀರೆ ಕೊಡೋದು ಒಂದು ವಾಡಿಕೆ ಅಂತೇಳಿ ಕೊಟ್ಟಿದ್ದೀವಿ.